ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 25/3/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಮಾಲೀಕರಾಗಿದ್ದೀರಾ. ಮಾಲೀಕರಾದ ನೀವು ಎಂದು ಪರಮಾತ್ಮ ತಂದೆಯ ಬಳಿ ಆಶ್ರಯವನ್ನು ತೆಗೆದುಕೊಳ್ಳುವುದಿಲ್ಲ. ಅಂದರೆ ನೀವು ಎಂದು ಪರಮಾತ್ಮ ತಂದೆಗೆ ಶರಣಾಗಿ ಶರಣಾಗತಿಯನ್ನು ತೆಗೆದುಕೊಂಡಿಲ್ಲ. ಮಕ್ಕಳು ಎಂದೂ ತಂದೆಗೆ ಶರಣಾಗತರಾಗುವುದಿಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಸದಾ ಯಾವ ಮಾತಿನ ಸ್ಮರಣೆ ಇದ್ದರೆ ಮಾಯೆ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ? ಉತ್ತರ: ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಹಾಗೂ ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರಿ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುವಂತವರು ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಸ್ಮರಣೆಯಲ್ಲಿ ಇದ್ದರೆ ಖುಷಿಯ ನಶೆ ಏರುತ್ತದೆ ಮತ್ತು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಸ್ಮೃತಿ ಇದ್ದಾಗ ಮಾಯೆ ನಿಮಗೆ ತೊಂದರೆಯನ್ನು ಕೊಡುವುದಿಲ್ಲ. ಓಂ ಶಾಂತಿ. ತ್ರಿಮೂರ್ತಿ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ತ್ರಿಮೂರ್ತಿ ತಂದೆಯಾಗಿದ್ದಾರಲ್ಲವೇ? ಸರ್ವರ ತಂದೆಯಾದಂತಹ ಪರಮಾತ್ಮ ತಂದೆ ಬ್ರಹ್ಮ, ವಿಷ್ಣು, ಶಂಕರ ಮೂವರನ್ನು ರಚನೆ ಮಾಡುವಂತವರಾಗಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ, ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು. ಹೇಗೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೋ ಅದೇ ರೀತಿ ಆತ್ಮರಾದ ನಾವು ಕೂಡ ಪರಮಧಾಮದ ನಿವಾಸಿಗಳೇ ಆಗಿದ್ದೇವೆ. ಇದು ನಾಟಕ ಆಗಿದೆ. ಈ ನಾಟಕದಲ್ಲಿ ಏನೆಲ್ಲ ನಡೆಯುತ್ತದೆಯೋ ಅದು ನಾಟಕದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಪರಮಾತ್ಮ ತಂದೆ ಒಮ್ಮೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ನೀವೀಗ ಪರಮಾತ್ಮ ತಂದೆಯ ಮೂಲಕ ಆಶ್ರಯವನ್ನು ಪಡೆದುಕೊಳ್ಳುವುದಿಲ್ಲ. ಅಂದರೆ ನೀವೀಗ ಪರಮಾತ್ಮ ತಂದೆಗೆ ಶರಣಾಗಿ ಶರಣಾಗತಿಯನ್ನು ಪಡೆದುಕೊಳ್ಳುವುದಿಲ್ಲ. ಶರಣಾಗತಿ ಅನ್ನುವ ಶಬ್ದ ಭಕ್ತಿ ಮಾರ್ಗದ ಶಬ್ದ ಆಗಿದೆ. ನಾವು ನಿಮಗೆ ಶರಣಾದೆವು ಎಂದು ಭಕ್ತಿ ಮಾರ್ಗದಲ್ಲಿ ಭಕ್ತರು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಮಕ್ಕಳು ಎಂದೂ ಕೂಡ ತಂದೆಗೆ ಶರಣಾಗುವುದಿಲ್ಲ. ಮಕ್ಕಳು ಎಂದಾದರೂ ತಂದೆಗೆ ಶರಣಾಗುತ್ತಾರೇನು? ಮಕ್ಕಳು ಮಾಲೀಕರಾಗಿರುತ್ತಾರೆ. ಮಕ್ಕಳಾದ ನೀವು ಎಂದೂ ಪರಮಾತ್ಮ ತಂದೆಗೆ ಶರಣಾಗುವುದಿಲ್ಲ. ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಓ ಪರಮಾತ್ಮ ತಂದೆ ಬನ್ನಿ ಎಂದು ಮಕ್ಕಳಾದ ನೀವೇ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ಪರಮಾತ್ಮ ತಂದೆ ನಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಥವಾ ನಮಗೆ ರಾಜ್ಯವನ್ನು ನೀಡಿ ಎಂದು ಮಕ್ಕಳು ತಂದೆಯನ್ನು ಕೂಗಿ ಕರೆಯುತ್ತೀರಾ. ಒಂದು ಶಾಂತಿಧಾಮ ಆಗಿದೆ, ಇನ್ನೊಂದು ಸುಖಧಾಮ ಆಗಿದೆ. ಸುಖಧಾಮ ಪರಮಾತ್ಮ ತಂದೆ ನೀಡುವ ಆಸ್ತಿಯಾಗಿದೆ. ದುಃಖಧಾಮ ರಾವಣನ ಆಸ್ತಿಯಾಗಿದೆ. ಪಂಚವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅಪಾರ ದುಃಖದ ಅನುಭವ ಆಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ನಿರಾಕಾರಿ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುವಂತವರು ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಸದಾ ಇದ್ದರೆ ನಿಮಗೆ ಖುಷಿಯ ನಶೆ ಏರಿರುತ್ತದೆ. ನಿರಾಕಾರ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಮರೆತಾಗ ಮಾಯೆ ನಿಮಗೆ ಕಾಟವನ್ನು ಕೊಡುತ್ತದೆ. ಈಗ ನೀವು ಪರಮಾತ್ಮ ತಂದೆಯ ಬಳಿ ಕುಳಿತಿದ್ದೀರಾ. ಅಂದ ಮೇಲೆ ನಿಮಗೆ ತಂದೆಯ ನೆನಪು ಬರುತ್ತದೆ ಮತ್ತು ತಂದೆ ನೀಡುವಂತಹ ಆಸ್ತಿಯ ನೆನಪು ಬರುತ್ತದೆ. ಗುರಿ ಉದ್ದೇಶ ಅಂತೂ ಬುದ್ಧಿಯಲ್ಲಿ ಇದೆ ತಾನೆ. ನೀವೀಗ ಒಬ್ಬ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಬೇಕು. ಶ್ರೀಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮ ಆಗಿದ್ದರೆ ತಕ್ಷಣ ಎಲ್ಲರೂ ಶ್ರೀಕೃಷ್ಣನಿಗೆ ಬಲಿಹಾರಿ ಆಗಿಬಿಡುತ್ತಿದ್ದರು. ಅದರಲ್ಲೂ ವಿಶೇಷವಾಗಿ ಮಾತೆಯರು ನನಗೆ ಶ್ರೀಕೃಷ್ಣನಂತಹ ಮಗ ಹುಟ್ಟಬೇಕು, ನನಗೆ ಕೃಷ್ಣನಂತಹ ಪತಿ ಸಿಗಬೇಕು ಎಂದು ಬಹಳಷ್ಟು ಇಷ್ಟಪಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ,
ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ನಿಮಗೆ ಶ್ರೀಕೃಷ್ಣನಂತಹ ಮಗ ಹುಟ್ಟುತ್ತಾರೆ ಅಥವಾ ಶ್ರೀಕೃಷ್ಣನಂತಹ ಪತಿ ಸಿಗುತ್ತಾರೆ. ಅಂದರೆ ಶ್ರೀಕೃಷ್ಣನ ಸಮಾನ ಸರ್ವ ಗುಣಗಳಿಂದ ಸಂಪನ್ನ ಆದಂತಹ 16 ಕಲಾ ಸಂಪೂರ್ಣ ಆದಂತಹ ಸುಖವನ್ನು ನೀಡುವಂತಹ ಆತ್ಮ ನಿಮಗೆ ಸಿಗುತ್ತಾರೆ. ಸ್ವರ್ಗ ಅಥವಾ ಶ್ರೀಕೃಷ್ಣ ಪುರಿಯಲ್ಲಿ ಅಪಾರ ಸುಖ ಇರುತ್ತದೆ. ನಾವೀಗ ಶ್ರೀಕೃಷ್ಣ ಪುರಿಗೆ ಹೋಗುವುದಕ್ಕೋಸ್ಕರ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಸ್ವರ್ಗ ಎಲ್ಲರಿಗೂ ನೆನಪಿಗೆ ಬರುತ್ತದೆ ತಾನೆ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಯಾರಾದರೂ ಸತ್ತರೆ ಎಲ್ಲರೂ ಹೇಳುತ್ತಾರೆ, ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು. ಅವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ನಿಮಗೆ ಖುಷಿಯಾಗಬೇಕು. ಯಾರಾದರೂ ಸತ್ತು ಸ್ವರ್ಗಕ್ಕೆ ಹೋದರೆ ನೀವು ಖುಷಿಯಲ್ಲಿ ಚಪ್ಪಾಳೆಯನ್ನು ತಟ್ಟಬೇಕು. ನರಕದಿಂದ ಮುಕ್ತಾಗಿ ಸ್ವರ್ಗಕ್ಕೆ ಹೋದರೆ ಇದು ಬಹಳ ಒಳ್ಳೆಯದೇ ತಾನೆ. ಆದರೆ ಇಂಥವರು ಸ್ವರ್ಗಕ್ಕೆ ಹೋದರು ಎಂದು ಯಾರಾದರೂ ನಿಮ್ಮ ಸಮ್ಮುಖದಲ್ಲಿ ಹೇಳಿದಾಗ ನೀವು ಅವರಿಗೆ ಹೇಳಬೇಕು, ಎಲ್ಲಿಂದ ಸ್ವರ್ಗಕ್ಕೆ ಹೋದರು ಅಂದರೆ ಯಾವ ಸ್ಥಾನದಿಂದ ಸ್ವರ್ಗಕ್ಕೆ ಹೋದರು. ಅವಶ್ಯವಾಗಿ ನರಕದಿಂದ ಸ್ವರ್ಗಕ್ಕೆ ಹೋಗಿರಬೇಕು. ಅವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ನೀವು ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಸ್ವೀಟ್ ಅನ್ನು ತಿನ್ನಿಸಬೇಕು. ಆದರೆ ಇದು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಅವರು 21 ಜನ್ಮಕ್ಕೋಸ್ಕರ ಸ್ವರ್ಗಕ್ಕೆ ಹೋದರು ಎಂದು ಯಾರೂ ಹೇಳುವುದಿಲ್ಲ. ಕೇವಲ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಒಳ್ಳೆಯದು. ಪುನಃ ಅವರ ಆತ್ಮವನ್ನು ಈ ನರಕಕ್ಕೆ ಏಕೆ ಕರೆಸುತ್ತೀರಾ? ನರಕದ ಭೋಜನವನ್ನು ಏಕೆ ಊಟ ಮಾಡಿಸುತ್ತೀರಾ? ನರಕದ ಭೋಜನವನ್ನು ಊಟ ಮಾಡಿಸುವುದಕ್ಕೋಸ್ಕರ ಸ್ವರ್ಗಕ್ಕೆ ಹೋದಂತಹ ಆತ್ಮವನ್ನು ಏಕೆ ಕರೆಸುತ್ತೀರಾ? ನರಕಕ್ಕೆ ಸ್ವರ್ಗಕ್ಕೆ ಹೋದಂತಹ ಆತ್ಮರನ್ನು ಕರೆಸಬಾರದು. ಈ ಪ್ರತಿಯೊಂದು ಮಾತು ಜ್ಞಾನದ ಮಾತಾಗಿದೆ. ಈ ಮಾತನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಅಂದ ಮೇಲೆ ಅವಶ್ಯವಾಗಿ ಪತಿತ ಶರೀರವನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ. ಎಲ್ಲರೂ ಸಾಯುತ್ತಾರೆ. ಪುನಃ ಎಲ್ಲರೂ ಸತ್ತಾಗ ಯಾರು ಯಾರಿಗೋಸ್ಕರ ಅಳಲು ಸಾಧ್ಯ? ಈಗ ನಿಮಗೆ ಗೊತ್ತಿದೆ. ನಾವೀಗ ಈ ಶರೀರವನ್ನು ತ್ಯಾಗ ಮಾಡಿ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ. ಈ ಶರೀರವನ್ನು ಹೇಗೆ ತ್ಯಾಗ ಮಾಡುವುದು ಅನ್ನುವ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳುತ್ತಿದ್ದೀರಾ. ಶರೀರವನ್ನು ತ್ಯಾಗ ಮಾಡುವಂತಹ ಅಭ್ಯಾಸವನ್ನು ನಾವೀಗ ಮಾಡಿಕೊಳ್ಳುತ್ತಿದ್ದೇವೆ. ನಿಮ್ಮಂತಹ ಪುರುಷಾರ್ಥವನ್ನು ಇಡೀ ಜಗತ್ತಿನಲ್ಲಿ ಬೇರೆ ಯಾರಾದರೂ ಮಾಡುತ್ತಾರೇನು? ಶರೀರವನ್ನು ತ್ಯಾಗ ಮಾಡುವಂತಹ ಪುರುಷಾರ್ಥವನ್ನು ಇಡೀ ಜಗತ್ತಿನಲ್ಲಿ ಯಾರಾದರೂ ಮಾಡುತ್ತಾರೇನು? ನಮ್ಮ ಈ ಶರೀರ ಈಗ ಹಳೆಯ ಶರೀರ ಆಗಿದೆ ಅನ್ನುವ ಜ್ಞಾನ ಮಕ್ಕಳಾದ ನಿಮಗೆ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ಹಳೆಯ ಶರೀರ ಅನ್ನುವ ಹಳೆಯ ಚಪ್ಪಲನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ನಾಟಕದಲ್ಲಿ ಬ್ರಹ್ಮನ ರಥವೇ ನಿಮಿತ್ತ ಆಗಿದೆ. ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲೇ ಬರಬೇಕು ಅನ್ನುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬ್ರಹ್ಮನ ರಥವನ್ನು ಪರಮಾತ್ಮ ತಂದೆ ಚೇಂಜ್ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಾಗ ಬ್ರಹ್ಮನ ತನುವನ್ನು ಬಿಟ್ಟು ಬೇರೆಯವರ ತನುವಿನಲ್ಲಿ ಬರಲು ಸಾಧ್ಯ ಇಲ್ಲ. ಪುನಃ 5000 ವರ್ಷದ ನಂತರ ನೀವು ಈ ಬ್ರಹ್ಮ ತಂದೆಯನ್ನು ನೋಡುತ್ತೀರಾ. ನಾಟಕದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜ್ಞಾನದ ಬಗ್ಗೆ ತಿಳಿಸಲು ಬೇರೆ ಯಾರಿಗೂ ಶಕ್ತಿ ಇಲ್ಲ. ಇದು ಅದ್ಭುತವಾದ ಪಾಠಶಾಲೆಯಾಗಿದೆ. ಈ ಪಾಠಶಾಲೆ ಬಹಳಷ್ಟು ಅದ್ಭುತ ಆಗಿದೆ. ಇಲ್ಲಿ ವೃದ್ಧರೂ ಕೂಡ ಹೇಳುತ್ತಾರೆ, ನಾವು ಭಗವಂತ ತಂದೆಯ ಪಾಠಶಾಲೆಗೆ ಹೋಗುತ್ತೇವೆ. ದೇವಿ ದೇವತೆ ಆಗುವುದಕ್ಕೋಸ್ಕರ ಅಥವಾ ಭಗವಾನ್ ಭಗವತಿ ಆಗುವುದಕ್ಕೋಸ್ಕರ ನಾವು ಭಗವಂತ ತಂದೆಯ ಪಾಠಶಾಲೆಗೆ ಹೋಗುತ್ತೇವೆ ಎಂದು ವೃದ್ಧರೂ ಕೂಡ ಹೇಳುತ್ತಾರೆ. ಅರೆ, ವೃದ್ಧರು ಎಂದಾದರೂ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೇನು? ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ, ನೀವು ಎಲ್ಲಿಗೆ ಹೋಗುತ್ತೀರಾ ಎಂದು. ಆಗ ನೀವು ಅವರಿಗೆ ಹೇಳಬೇಕು, ನಾವು ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತೇವೆ. ಈಶ್ವರನ ವಿಶ್ವವಿದ್ಯಾಲಯದಲ್ಲಿ ಕುಳಿತು ನಾವು ರಾಜಯೋಗವನ್ನು ಕಲಿಯುತ್ತೇವೆ. ನೀವೀಗ ಎಂತಹ ಶಬ್ದವನ್ನು ಜನರಿಗೆ ತಿಳಿಸಬೇಕು ಅಂದರೆ ಆ ಶಬ್ದವನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಗಬೇಕು. ವೃದ್ಧರೂ ಕೂಡ ಹೇಳುತ್ತಾರೆ, ನಾವು ಭಗವಂತನ ಪಾಠಶಾಲೆಗೆ ಹೋಗುತ್ತೇವೆ ಎಂದು. ಇದು ಈ ಜ್ಞಾನ ಮಾರ್ಗದ ಅದ್ಭುತ ಮಾತಾಗಿದೆ. ನಾವು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಭಗವಂತ ತಂದೆಯ ಬಳಿ ಹೋಗುತ್ತೇವೆ ಅನ್ನುವ ಶಬ್ದವನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ. ಎಲ್ಲರೂ ಹೇಳುತ್ತಾರೆ, ನಿರಾಕಾರ ಭಗವಂತ ತಂದೆ ಪುನಃ ಎಲ್ಲಿಂದ ಬಂದರು ಎಂದು. ಏಕೆಂದರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ನೀವೀಗ ಪ್ರತಿಯೊಂದು ಮಾತನ್ನು ಅರ್ಥಸಹಿತವಾಗಿ ತಿಳಿಸುತ್ತೀರಾ.
ಪ್ರತಿಯೊಂದು ದೇವತಾ ಮೂರ್ತಿಯ ಕರ್ತವ್ಯದ ಬಗ್ಗೆ ನಿಮಗೆ ಗೊತ್ತಿದೆ. ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಸಂಪೂರ್ಣವಾಗಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ. ಪರಮಾತ್ಮ ಶಿವತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ನಾವು ಆ ಶಿವತಂದೆಗೆ ಸಂತಾನರಾಗಿದ್ದೇವೆ ಅನ್ನುವ ಮಾತು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ. ಒಳ್ಳೆಯದು. ಪುನಃ ಸೂಕ್ಷ್ಮ ವತನದ ನಿವಾಸಿಗಳು ಅಂದರೆ ಬ್ರಹ್ಮ, ವಿಷ್ಣು, ಶಂಕರ ಆಗಿದ್ದಾರೆ. ನೀವೀಗ ಕೇವಲ ಬಾಯಿ ಮಾತಿಗೆ ಈ ಮಾತನ್ನು ಹೇಳುತ್ತಿಲ್ಲ. ಅಂದರೆ ನಾವು ಪರಮಾತ್ಮ ಶಿವತಂದೆಗೆ ಸಂತಾನರಾಗಿದ್ದೇವೆ, ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ ಎಂದು ತೋರಿಕೆಗೆ ನೀವು ಹೇಳುತ್ತಿಲ್ಲ. ಬ್ರಹ್ಮನ ಮೂಲಕ ಹೇಗೆ ಸ್ವರ್ಗದ ಸ್ಥಾಪನೆ ಆಗುತ್ತದೆ, ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಹೇಗೆ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಾರೆ ಅನ್ನುವುದನ್ನು ಆಂತರ್ಯದಲ್ಲಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ದೇವತೆಗಳ ಜೀವನದ ಕಥೆಯ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾರಿಗೂ ತಮ್ಮ ಜೀವನದ ಕಥೆಯೇ ಗೊತ್ತಿಲ್ಲ ಅಂದ ಮೇಲೆ ಅನ್ಯರ ಜೀವನದ ಕಥೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ನೀವೀಗ ಎಲ್ಲಾ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಎಷ್ಟೆಲ್ಲಾ ಜ್ಞಾನ ಗೊತ್ತಿದೆಯೋ ಆ ಜ್ಞಾನವನ್ನು ಮಕ್ಕಳಾದ ನಿಮಗೆ ನಾನು ತಿಳಿಸುತ್ತೇನೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ರಾಜ್ಯ ಭಾಗ್ಯವನ್ನು ನೀಡಲು ಸಾಧ್ಯ ಇಲ್ಲ. ಈ ಲಕ್ಷ್ಮೀನಾರಾಯಣರು ಯುದ್ಧದ ಮೂಲಕ ಈ ರಾಜ್ಯವನ್ನು ಪಡೆದುಕೊಂಡಿಲ್ಲ. ಸತ್ಯಯುಗದಲ್ಲಿ ಯುದ್ಧ ನಡೆಯುವುದಿಲ್ಲ. ಈ ಕಲಿಯುಗದಲ್ಲಿ ಎಲ್ಲರೂ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಾರೆ, ಎಷ್ಟೊಂದು ಹೊಡೆದಾಡುತ್ತಾರೆ. ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ. ನಾವೀಗ ಈ ಬ್ರಹ್ಮ ತಂದೆಯ ಮೂಲಕ ಪರಮಾತ್ಮ ಶಿವತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಮಾತು ಮಕ್ಕಳ ಆಂತರ್ಯದಲ್ಲಿ ಇರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆ ಎಂದೂ ಕೂಡ ನಾನು ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೋ ಅವರನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಜಗತ್ತಿನ ಸನ್ಯಾಸಿಗಳು ತಮ್ಮ ಹೆಸರು ಸಹಿತವಾಗಿ ಫೋಟೋವನ್ನು ಜನರಿಗೆ ನೀಡುತ್ತಾರೆ. ಇಲ್ಲಿ ನೀವು ಶಿವತಂದೆಯ ಫೋಟೋವನ್ನು ತೆಗೆಯಲು ಸಾಧ್ಯ ಇದೆಯೇನು? ಬಿಂದುವಿಗೆ ಹೇಗೆ ಹೆಸರನ್ನು ಇಡುತ್ತೀರಾ? ಬಿಂದುವಿನ ಮೇಲೆ ಹೇಗೆ ಹೆಸರನ್ನು ಬರೆಯುತ್ತೀರಾ? ಬಿಂದುವಿನ ಮೇಲೆ ಶಿವತಂದೆ ಎಂದು ಬರೆದರೆ ಬಿಂದುವಿಗಿಂತ ಶಿವತಂದೆ ಅನ್ನುವ ಹೆಸರೇ ದೊಡ್ಡದಾಯಿತು ತಾನೆ? ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಅಂದ ಮೇಲೆ ಮಕ್ಕಳಿಗೆ ಈಗ ಬಹಳಷ್ಟು ಖುಷಿಯಾಗಬೇಕು. ನಮಗೆ ಪರಮಾತ್ಮ ಶಿವತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು. ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತಿದೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಈಗ ಪರಮಾತ್ಮ ತಂದೆ ಆತ್ಮದಲ್ಲೇ ಸಂಸ್ಕಾರವನ್ನು ತುಂಬುತ್ತಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ, ಗುರು ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ನಿಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಜ್ಞಾನದ ಶಿಕ್ಷಣವನ್ನು ಅನ್ಯರಿಗೂ ಕೂಡ ಕಲಿಸಬೇಕು. ಸೃಷ್ಟಿ ಚಕ್ರವನ್ನು ನೀವೀಗ ನೆನಪು ಮಾಡಿ ಮತ್ತು ಅನ್ಯರಿಗೂ ಕೂಡ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿಸಿ. ಪರಮಾತ್ಮ ತಂದೆಯಲ್ಲಿ ಎಷ್ಟೆಲ್ಲಾ ಗುಣ ಇದೆಯೋ ಆ ಗುಣವನ್ನು ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ, ನಾನು ಸುಖದ ಸಾಗರ ಆಗಿದ್ದೇನೆ. ನಿಮ್ಮನ್ನೂ ಕೂಡ ನಾನೀಗ ನನ್ನ ಸಮಾನ ಜ್ಞಾನದ ಸಾಗರರನ್ನಾಗಿ ಮಾಡುತ್ತೇನೆ, ಸುಖದ ಸಾಗರರನ್ನಾಗಿ ಮಾಡುತ್ತೇನೆ. ನೀವೀಗ ಎಲ್ಲರಿಗೂ ಸುಖವನ್ನು ನೀಡಿ. ಮನಸ್ಸಾ ವಾಚಾ ಕರ್ಮಣ ಯಾರಿಗೂ ದುಃಖವನ್ನು ನೀಡಬೇಡಿ. ಎಲ್ಲರ ಕಿವಿಯಲ್ಲೂ ಇದೇ ಮಧುರ ಮಧುರವಾದ ಮಾತನ್ನು ತಿಳಿಸಿ. ಶಿವತಂದೆಯನ್ನು ನೆನಪು ಮಾಡಿ. ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವ ಶಬ್ದವನ್ನು ಎಲ್ಲರ ಕಿವಿಯಲ್ಲಿ ತಿಳಿಸಿ. ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ಪರಮಾತ್ಮ ತಂದೆ ಬಂದಿದ್ದಾರೆ, ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಅನ್ನುವ ಸಂದೇಶವನ್ನು ಎಲ್ಲರಿಗೂ ನೀಡಿ. ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶವನ್ನು ನೀಡಬೇಕು. ಕೊನೆಗೂ ಪತ್ರಿಕೆಯವರು ಕೂಡ ನಿಮ್ಮ ಈ ಜ್ಞಾನದ ಮಾತನ್ನು ಪ್ರಿಂಟ್ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಅಂತ್ಯದಲ್ಲಿ ಎಲ್ಲರೂ ಹೇಳುತ್ತಾರೆ, ಅಹೋ ಪ್ರಭು, ನಿಮ್ಮ ಲೀಲೆ ಅಪರಂ ಅಪಾರ ಆಗಿದೆ, ನಿಮ್ಮ ಲೀಲೆ ನಿಮಗೇ ಗೊತ್ತು ಎಂದು ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ನೀವೇ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೀರಾ ಎಂದು ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ. ಪರಮಾತ್ಮ ತಂದೆ ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಇದು ಪರಮಾತ್ಮ ತಂದೆ ಮಾಡುವಂತಹ ಜಾದು ಆಗಿದೆ. ಜಗತ್ತಿನಲ್ಲಿ ಅಲ್ಪ ಕಾಲಕ್ಕೋಸ್ಕರ ಜಾದುವನ್ನು ಮಾಡುತ್ತಾರೆ. ಜಗತ್ತಿನಲ್ಲಿ ಅಲ್ಪ ಕಾಲದ ಜಾದುವನ್ನು ತೋರಿಸುತ್ತಾರೆ.
ಇಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ಅದರಲ್ಲೂ ಪರಮಾತ್ಮ ತಂದೆ 21 ಜನ್ಮಕ್ಕೋಸ್ಕರ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ಈ ಮನ್ಮನಾಭವ ಅನ್ನುವ ಜಾದುವಿನ ಮೂಲಕ ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ. ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಹೆಸರನ್ನು ಇಡಲಾಗಿದೆ. ಪರಮಾತ್ಮ ತಂದೆಗೆ ರತ್ನಾಗರ್ ಅಂದರೆ ರತ್ನಗಳಿಗೆ ಮಾಲೀಕ ಅನ್ನುವ ಹೆಸರೂ ಕೂಡ ಇದೆ. ಪರಮಾತ್ಮ ತಂದೆ ಮನ್ಮನಾಭವ ಅನ್ನುವ ಜಾದುವಿನ ಮೂಲಕ ನಿಮ್ಮನ್ನು ಲಕ್ಷ್ಮಿ ಅಥವಾ ನಾರಾಯಣರನ್ನಾಗಿ ಮಾಡುವ ಕಾರಣ ಪರಮಾತ್ಮ ತಂದೆಗೆ ಜಾದೂಗರ್ ಅನ್ನುವ ಹೆಸರು ಬಂದಿದೆ ಅಥವಾ ರತ್ನಗಳಿಗೆ ಮಾಲೀಕ ಅನ್ನುವ ಹೆಸರು ಬಂದಿದೆ. ಈ ಬ್ರಹ್ಮ ತಂದೆಗೆ ಜಾದೂಗರ್ ಎಂದು ಕರೆಯುವುದಿಲ್ಲ ಅಥವಾ ಬ್ರಹ್ಮ ತಂದೆಗೆ ರತ್ನಾಗರ್ ಅಂದರೆ ರತ್ನಗಳಿಗೆ ಮಾಲೀಕ ಎಂದು ಕರೆಯುವುದಿಲ್ಲ. ಇಲ್ಲಿ ಎಲ್ಲಾ ಬ್ರಾಹ್ಮಣಿಯರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ನೀವೀಗ ಶಿಕ್ಷಣವನ್ನು ಕಲಿತು ಪುನಃ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ. ಪರಮಾತ್ಮ ತಂದೆ ಒಂಟಿಯಾಗಿ ಶಿಕ್ಷಣವನ್ನು ಕಲಿಸುವುದಿಲ್ಲ. ಅಂದರೆ ಇಲ್ಲಿ ಪರಮಾತ್ಮ ತಂದೆ ಒಬ್ಬರೇ ಶಿಕ್ಷಣವನ್ನು ಕಲಿಸುವುದಿಲ್ಲ. ಪರಮಾತ್ಮ ತಂದೆ ಇಲ್ಲಿ ಎಲ್ಲರಿಗೂ ಒಟ್ಟಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪುನಃ ನೀವು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಅದೇ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ಶ್ರೀಕೃಷ್ಣ ರಚನೆ ಆಗಿದ್ದಾರೆ. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ. ಶ್ರೀಕೃಷ್ಣನ ಮೂಲಕ ಸ್ವರ್ಗದ ಆಸ್ತಿ ಸಿಗುವುದಿಲ್ಲ. ರಚಯಿತನ ಮೂಲಕ ಆಸ್ತಿ ಸಿಗುತ್ತದೆ. ರಚನೆಯ ಮೂಲಕ ಆಸ್ತಿ ಸಿಗುವುದಿಲ್ಲ. ಶ್ರೀಕೃಷ್ಣನ ಮೂಲಕ ಆಸ್ತಿ ಸಿಗುವುದಿಲ್ಲ. ವಿಷ್ಣುವಿನ 2 ರೂಪ ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ ಆಗಿದ್ದಾರೆ. ಬಾಲ್ಯದಲ್ಲಿ ಅವರೇ ರಾಧಾಕೃಷ್ಣ ಆಗಿರುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ. ವೃದ್ಧರೂ ಕೂಡ ಬಹಳಷ್ಟು ತೀಕ್ಷ್ಣವಾಗಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋದರೆ ಅವರೂ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ವೃದ್ಧರಿಗೆ ಸ್ವಲ್ಪ ಜಾಸ್ತಿ ಮಮತ್ವ ಇರುತ್ತದೆ. ವೃದ್ಧರಿಗೆ ಸ್ವಲ್ಪ ಜಾಸ್ತಿ ಮೋಹ ಇರುತ್ತದೆ. ತಮ್ಮ ರಚನೆ ಅನ್ನುವಂತಹ ಜಾಲದಲ್ಲಿ ವೃದ್ಧರು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಅಂದರೆ ತಮ್ಮ ರಚನೆ ಆದಂತಹ ತಮ್ಮ ಮಕ್ಕಳು ಮೊಮ್ಮಕ್ಕಳ ಜಾಲದಲ್ಲಿ ವೃದ್ಧರು ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ವೃದ್ಧರಿಗೆ ಅನೇಕರ ನೆನಪು ಬರುತ್ತದೆ. ಆ ಎಲ್ಲಾ ಸಂಬಂಧಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡುವುದು ಇದು ಪರಿಶ್ರಮದ ಮಾತಾಗಿದೆ. ಇಲ್ಲಿ ನಾವು ಬದುಕಿರುವಾಗಲೇ ಸಾಯಬೇಕು. ನಮ್ಮ ಬುದ್ಧಿಗೆ ಒಮ್ಮೆ ಜ್ಞಾನದ ಬಾಣ ನಾಟಿದರೆ ಸಾಕು, ಪುನಃ ಯುಕ್ತಿಯಿಂದ ನಡೆದುಕೊಳ್ಳಬೇಕಾಗುತ್ತದೆ. ಎಂದೂ ಕೂಡ ನೀವು ನಿಮ್ಮ ಸಂಬಂಧಿಗಳ ಜೊತೆಗೆ ಮಾತನಾಡುವುದನ್ನು ಬಿಡಬಾರದು. ಈಗ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನಾನೀಗ ಯಾರ ಜೊತೆಗೂ ಮಾತನಾಡುವುದಿಲ್ಲ ಎಂದು ನೀವು ಹೇಳಬಾರದು. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ. ಎಲ್ಲರ ಜೊತೆಗೂ ಮಾತನಾಡಿ, ಎಲ್ಲರ ಜೊತೆಗೂ ವ್ಯವಹಾರವನ್ನು ಮಾಡಿ. ಆ ಸಂಬಂಧಿಗಳ ಜೊತೆಗೆ ಬಲೆ ಸಂಬಂಧವನ್ನು ಇಟ್ಟುಕೊಳ್ಳಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ಒಂದು ವೇಳೆ ನೀವು ಆ ಸಂಬಂಧಿಗಳ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳದೇ ಇದ್ದರೆ ನೀವು ಹೇಗೆ ಅವರ ಉದ್ಧಾರವನ್ನು ಮಾಡುತ್ತೀರಾ? ಅಂದ ಮೇಲೆ ಎರಡೂ ಕಡೆ ಸಂಬಂಧವನ್ನು ನಿಭಾಯಿಸಬೇಕು. ಗೃಹಸ್ಥದಲ್ಲೂ ಸಂಬಂಧವನ್ನು ನಿಭಾಯಿಸಬೇಕು. ಈಶ್ವರನ ಪರಿವಾರದಲ್ಲೂ ಸಂಬಂಧವನ್ನು ನಿಭಾಯಿಸಬೇಕು. ಅನೇಕ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ ನಾನು ಮದುವೆಗೆ ಹೋಗಬಹುದೇ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಏಕೆ ಹೋಗಬಾರದು? ಅವಶ್ಯವಾಗಿ ಹೋಗಿ. ಪರಮಾತ್ಮ ತಂದೆ ಕೇವಲ ಹೇಳುತ್ತಾರೆ, ಕಾಮ ಮಹಾಶತ್ರು ಆಗಿದೆ. ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಆಗ ನೀವು ಜಗಜ್ಜೀತರಾಗುತ್ತೀರಾ. ಸತ್ಯುಗದಲ್ಲಿ ನಿರ್ವಿಕಾರಿ ದೇವತೆಗಳು ಇರುತ್ತಾರೆ. ಸತ್ಯುಗದಲ್ಲಿ ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನಿರ್ವಿಕಾರಿಗಳಾಗಿ. ನಾವು ಒಬ್ಬ ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಶಿವತಂದೆ ನಮಗೆ 84 ಜನ್ಮದ ಕಥೆಯನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ. ಈ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಮೊಟ್ಟ ಮೊದಲು ದೇವಿ ದೇವತೆಗಳು ಬರುತ್ತಾರೆ. ದೇವತೆಗಳು ಸತೋ ಪ್ರಧಾನರಾಗಿದ್ದಾರೆ. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ತಮೋ ಪ್ರಧಾನರಾಗುತ್ತಾರೆ. ಈ ಜಗತ್ತು ಹಳೆಯ ಜಗತ್ತಾಗುತ್ತದೆ, ಪತಿತ ಜಗತ್ತಾಗುತ್ತದೆ. ಆತ್ಮವೇ ಪತಿತ ಆಗಿದೆ. ಈ ಕಲಿಯುಗದ ಯಾವ ವಸ್ತುವಿನಲ್ಲೂ ಸಾರ ಇಲ್ಲ. ಸತ್ಯುಗದಲ್ಲಿ ಇರುವಂತಹ ಹಣ್ಣು ಮತ್ತು ಹೂವು ಎಲ್ಲಿ? ಕಲಿಯುಗದಲ್ಲಿ ಇರುವಂತಹ ಹಣ್ಣು ಮತ್ತು ಹೂವು ಎಲ್ಲಿ? ಸತ್ಯುಗದಲ್ಲಿ ಎಂದೂ ಕೂಡ ಹುಳಿಯಾದಂತಹ ತಿಂಡಿ ಇರುವುದಿಲ್ಲ. ಸತ್ಯುಗದಲ್ಲಿ ಎಂದೂ ಕೂಡ ಹಳಸಿ ಹೋದಂತಹ ಕೆಟ್ಟ ವಸ್ತುಗಳು ಅಂದರೆ ಹಳಸಿ ಹೋದಂತಹ ತಿಂಡಿ ಇರುವುದಿಲ್ಲ.
ನೀವು ಧ್ಯಾನದಲ್ಲಿ ಸತ್ಯುಗಕ್ಕೆ ಹೋಗಿ ಸತ್ಯುಗದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಬರುತ್ತೀರಾ. ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ನಾವು ಸತ್ಯುಗದ ಈ ಹೂವು ಮತ್ತು ಹಣ್ಣನ್ನು ವಾಪಸ್ ಕಲಿಯುಗಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು. ಆದರೆ ಅಲ್ಲಿಂದ ನೀವು ಈ ಸಾಕಾರ ಜಗತ್ತಿಗೆ ಬಂದ ತಕ್ಷಣ ನಿಮ್ಮ ಕೈಯಲ್ಲಿ ಇದ್ದಂತಹ ಹೂವು ಮತ್ತು ಹಣ್ಣು ಮಾಯ ಆಗಿಬಿಡುತ್ತದೆ. ಈ ಎಲ್ಲಾ ಪ್ರಕಾರದ ಸಾಕ್ಷಾತ್ಕಾರವನ್ನು ಮಾಡಿಸಿ ಪರಮಾತ್ಮ ತಂದೆ ಮಕ್ಕಳಿಗೆ ಖುಷಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಆತ್ಮಿಕ ತಂದೆ ಆಗಿದ್ದಾರೆ. ಆತ್ಮಿಕ ತಂದೆ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಈ ಶರೀರದ ಮೂಲಕ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ. ಶರೀರ ಶಿಕ್ಷಣವನ್ನು ಕಲಿಯುವುದಿಲ್ಲ. ಆತ್ಮಕ್ಕೆ ಶುದ್ಧ ಅಭಿಮಾನ ಇದೆ. ನಾನೀಗ ಪರಮಾತ್ಮ ತಂದೆಯ ಮೂಲಕ ಇಂತಹ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ, ನಾನೀಗ ಸ್ವರ್ಗಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ಶುದ್ಧ ಅಭಿಮಾನ ಆತ್ಮಕ್ಕೆ ಇದೆ. ಸ್ವರ್ಗಕ್ಕೆ ಎಲ್ಲರೂ ಹೋಗುತ್ತಾರೆ, ಆದರೆ ಸ್ವರ್ಗದಲ್ಲಿ ಎಲ್ಲರ ಹೆಸರು ಲಕ್ಷ್ಮಿ ಅಥವಾ ನಾರಾಯಣ ಆಗಲು ಸಾಧ್ಯ ಇಲ್ಲ. ಆತ್ಮವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಇದು ವಿಶ್ವವಿದ್ಯಾಲಯ ಆಗಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಸಣ್ಣ ಮಕ್ಕಳು, ಯುವಕರು ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ. ಇಂತಹ ಕಾಲೇಜನ್ನು ಜಗತ್ತಿನಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಲೌಕಿಕ ಜಗತ್ತಿನಲ್ಲಿ ಮನುಷ್ಯರ ಮೂಲಕ ವಕೀಲರಾಗುತ್ತಾರೆ ಅಥವಾ ಡಾಕ್ಟರ್ ಆಗುತ್ತಾರೆ. ಇಲ್ಲಿ ನೀವು ಪರಮಾತ್ಮ ತಂದೆಯ ಮೂಲಕ ಮನುಷ್ಯರಿಂದ ದೇವತೆ ಆಗುತ್ತೀರಾ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪುನಃ ನಾವು ನಮ್ಮ ಶಿಕ್ಷಣಕ್ಕನುಸಾರವಾಗಿ ಸುಖಧಾಮದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆ ಎಂದೂ ನಿಮ್ಮ ಸತ್ಯುಗವನ್ನು ನೋಡುವುದಿಲ್ಲ. ಶಿವತಂದೆ ಮಕ್ಕಳನ್ನು ಕೇಳುತ್ತಾರೆ, ನಾನು ಸತ್ಯುಗವನ್ನು ನೋಡುತ್ತೇನೇನು? ನೋಡಬೇಕು ಅಂದರೆ ಶರೀರ ಬೇಕು, ಶರೀರದ ಮೂಲಕವೇ ನೋಡಲಾಗುತ್ತದೆ. ಪರಮಾತ್ಮ ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಸತ್ಯುಗವನ್ನು ನೋಡುತ್ತಾರೆ? ಈಗ ಇಲ್ಲಿ ಮಕ್ಕಳ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಾರೆ. ಈ ಸಂಪೂರ್ಣ ಜಗತ್ತು ಹಳೆಯ ಜಗತ್ತಾಗಿದೆ. ಈ ಹಳೆಯ ಜಗತ್ತನ್ನು ಪರಮಾತ್ಮ ತಂದೆ ನೋಡುತ್ತಾರೆ. ಶರೀರ ಇಲ್ಲದೆ ಏನನ್ನೂ ನೋಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡುತ್ತೇನೆ. ನಾನು ಸ್ವರ್ಗವನ್ನು ನೋಡುವುದಿಲ್ಲ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಯಾರದ್ದೋ ಶರೀರದಲ್ಲಿ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಂಡು ಸ್ವರ್ಗವನ್ನು ನೋಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಸ್ವರ್ಗದಲ್ಲಿ ನನ್ನ ಪಾತ್ರವೇ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನೀವು ಎಷ್ಟೊಂದು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ. ಅಂದ ಮೇಲೆ ಈಗ ಈ ಹಳೆಯ ಜಗತ್ತಿನ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟು ಜಾಸ್ತಿ ನೀವು ಪಾವನ ಆತ್ಮರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ. ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆಯಾಗಿದೆ. ಯಾತ್ರೆಗೆ ಹೋದಾಗ ಮನುಷ್ಯರು ಪವಿತ್ರರಾಗಿರುತ್ತಾರೆ. ಯಾತ್ರೆಯಿಂದ ಪುನಃ ವಾಪಸ್ ಮನೆಗೆ ಬಂದ ತಕ್ಷಣ ಅಪವಿತ್ರರಾಗುತ್ತಾರೆ. ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆಯ ಮೂಲಕ ನಾವು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅಂದ ಮೇಲೆ ಆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಸತೋ ಪ್ರಧಾನರಾಗಬೇಕು. 63 ಜನ್ಮದ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಿದೆ. ಈ ಒಂದು ಜನ್ಮದಲ್ಲಿ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ. ವಿಕಾರ ಅನ್ನುವ ವಿಷವನ್ನು ಸೇವನೆ ಮಾಡುವಂತಹ ಹಸಿವೇನಾಗುತ್ತದೆ, ಆ ವಿಕಾರ ಅನ್ನುವಂತಹ ವಿಷವನ್ನು ತ್ಯಾಗ ಮಾಡಬೇಕು. ಈಗ ನೀವು ವಿಕಾರದ ಬಗ್ಗೆ ವಿಚಾರವನ್ನೂ ಕೂಡ ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ವಿಕಾರಗಳ ಮೂಲಕ ನೀವು ಜನ್ಮ ಜನ್ಮಾಂತರದಿಂದ ದುಃಖಿಗಳಾಗಿದ್ದೀರಾ. ಕುಮಾರಿಯರ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಕರುಣೆ ಬರುತ್ತದೆ. ಫಿಲಂ ಅನ್ನು ನೋಡಲು ಹೋದ ತಕ್ಷಣ ಕುಮಾರಿಯರು ಕೆಟ್ಟು ಹೋಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಫಿಲಂ ಅನ್ನು ನೋಡಲು ಹೋದರೆ ನೀವು ನರಕಕ್ಕೆ ಹೋಗಿ ಬಿಡುತ್ತೀರಾ. ಫಿಲಂ ಅನ್ನು ನೋಡುವುದರಿಂದ ನೀವು ನರಕಕ್ಕೆ ಹೋಗುತ್ತೀರಾ. ಬಲೆ ಪರಮಾತ್ಮ ತಂದೆ ಕೆಲವು ಮಕ್ಕಳಿಗೆ ಹೇಳುತ್ತಾರೆ, ನೀವು ಫಿಲಂ ಅನ್ನು ನೋಡಿದರೂ ಕೂಡ ಪರವಾಗಿಲ್ಲ ಎಂದು. ಅಂದರೆ ಯಾರು ಫಿಲಂ ಅನ್ನು ನೋಡಿ ಫಿಲಂನ ಮೂಲಕ ಸೇವೆಯನ್ನು ಮಾಡುತ್ತಾರೋ, ಫಿಲಂ ಟ್ಯಾಕಿಸ್ಗೆ ಹೋಗಿ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಫಿಲಂ ಅನ್ನು ನೋಡಲು ಹೋದರೆ ಪರವಾಗಿಲ್ಲ. ಆದರೆ ನಿಮ್ಮನ್ನು ನೋಡಿ ಅನ್ಯರೂ ಕೂಡ ಫಿಲಂ ಅನ್ನು ನೋಡಲು ಹೋಗಲು ಪ್ರಾರಂಭ ಮಾಡುತ್ತಾರೆ. ಆದ್ದರಿಂದ ನೀವು ಕೂಡ ಫಿಲಂ ಅನ್ನು ನೋಡಲು ಹೋಗಬಾರದು.
ಈ ಬ್ರಹ್ಮ ತಂದೆ ಭಗೀರಥ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಭಾಗ್ಯಶಾಲಿ ರಥ ಆಗಿದ್ದಾರೆ. ನಾಟಕದಲ್ಲಿ ಪರಮಾತ್ಮ ತಂದೆಯ ರಥ ಈ ಬ್ರಹ್ಮ ತಂದೆ ಆಗಿದ್ದಾರೆ. ನಾಟಕದಲ್ಲಿ ಈ ಬ್ರಹ್ಮ ತಂದೆಯ ರಥವನ್ನೇ ಲೋನ್ ಆಗಿ ತೆಗೆದುಕೊಳ್ಳಬೇಕು ಅನ್ನುವ ಮಾತು ಫಿಕ್ಸ್ ಆಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಾ, ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಅಂದ ಮೇಲೆ ಈ ಬ್ರಹ್ಮನ ಶರೀರ ಹುಸೇನನ ಕುದುರೆಯಾಗಿದೆ, ಅಂದರೆ ಸುಂದರವಾದಂತಹ ಕುದುರೆಯಾಗಿದೆ. ಪರಮಾತ್ಮ ತಂದೆ ನಿಮ್ಮೆಲ್ಲರನ್ನು ಸುಂದರರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸ್ವಯಂ ಸುಂದರ ಆಗಿದ್ದಾರೆ. ಆದರೆ ಪರಮಾತ್ಮ ತಂದೆ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ನಾಟಕದಲ್ಲಿ ಈ ಬ್ರಹ್ಮ ತಂದೆಯ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ. ಈಗ ಎಲ್ಲಾ ಆತ್ಮರು ಕಪ್ಪಾಗಿದ್ದಾರೆ. ಕಪ್ಪಾಗಿರುವಂತಹ ಆತ್ಮರನ್ನು ಚಿನ್ನದ ಯುಗಕ್ಕೆ ಯೋಗ್ಯರಾದಂತಹ ಆತ್ಮರನ್ನಾಗಿ ಮಾಡಬೇಕು. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೋ ಅಥವಾ ನಾಟಕ ಸರ್ವಶಕ್ತಿವಂತ ಆಗಿದೆಯೋ? ನಾಟಕದಲ್ಲಿ ಪುನಃ ಎಷ್ಟೆಲ್ಲಾ ಪಾತ್ರಧಾರಿಗಳಿದ್ದಾರೆ ಅಂದ ಮೇಲೆ ನಾಟಕ ಸರ್ವಶಕ್ತಿವಂತ ಆಗಿದೆಯೋ? ಪರಮಾತ್ಮ ಶಿವತಂದೆ ಸರ್ವಶಕ್ತಿವಂತ ಆಗಿದ್ದಾರೋ? ಶಿವತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಮತ್ತು ಪುನಃ ಅರ್ಧ ಕಲ್ಪದ ನಂತರ ರಾವಣ ಸರ್ವಶಕ್ತಿವಂತ ಆಗುತ್ತಾರೆ. ಅರ್ಧ ಕಲ್ಪ ರಾಮನ ರಾಜ್ಯ ಇರುತ್ತದೆ, ಅರ್ಧ ಕಲ್ಪ ರಾವಣನ ರಾಜ್ಯ ಇರುತ್ತದೆ. ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಿಮ್ಮ ನೆನಪು ನನಗೆ ಮರೆತು ಹೋಗುತ್ತದೆ ಎಂದು. ತಂದೆಯನ್ನು ಮರೆತು ಮಕ್ಕಳು ಬೇಸರಕ್ಕೊಳಗಾಗುತ್ತಾರೆ. ಅರೆ, ನಿಮ್ಮನ್ನು ನಾನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ, ಪುನಃ ನೀವು ಏಕೆ ಬೇಸರಕ್ಕೊಳಗಾಗುತ್ತೀರಾ? ನೀವೀಗ ಪರಿಶ್ರಮವನ್ನು ಪಡಬೇಕು, ಪವಿತ್ರರಾಗಬೇಕು. ಎಂದೂ ಕೂಡ ಇಂತಹ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡಬಾರದು. ಇಂತಹ ತಂದೆಗೆ ಎಂದಾದರೂ ಡೈವರ್ಸ್ ಅನ್ನು ಕೊಡುತ್ತಾರೇನು? ನಮ್ಮಷ್ಟಕ್ಕೆ ನಾವೇ ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಸ್ವಯಂ ಅನ್ನು ಯೋಗ್ಯ ಮಾಡಿಕೊಳ್ಳಬೇಕು. ಜ್ಞಾನ ಮತ್ತು ಯೋಗದ ಮೂಲಕ ರಾಜ್ಯ ತಿಲಕಕ್ಕೆ ಯೋಗ್ಯರಾಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ನಿಮ್ಮಷ್ಟಕ್ಕೆ ನೀವೇ ರಾಜ್ಯ ತಿಲಕಕ್ಕೆ ಯೋಗ್ಯರಾಗುತ್ತೀರಾ. ಶಿವ ತಂದೆ ನಮಗೆ ಮಧುರ ತಂದೆ ಆಗಿದ್ದಾರೆ. ಶಿವ ತಂದೆ ನಮ್ಮ ಮಧುರ ಟೀಚರ್ ಆಗಿದ್ದಾರೆ. ಶಿವ ತಂದೆ ನಮ್ಮ ಮಧುರ ಸದ್ಗುರು ಆಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು. ಈಗ ಪರಮಾತ್ಮ ತಂದೆ ನಮ್ಮನ್ನು ಬಹಳಷ್ಟು ಮಧುರರನ್ನಾಗಿ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ನಾವೀಗ ಅವಶ್ಯವಾಗಿ ಶ್ರೀಕೃಷ್ಣಪುರಿಗೆ ಹೋಗುತ್ತೇವೆ. ಪ್ರತಿ 5,000 ವರ್ಷದ ನಂತರ ಭಾರತ ಅವಶ್ಯವಾಗಿ ಸ್ವರ್ಗ ಆಗುತ್ತದೆ, ಪುನಃ ಭಾರತ ನರಕ ಆಗುತ್ತದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಯಾರೆಲ್ಲ ಧನವಂತರಾಗಿದ್ದಾರೋ ಅವರ ಪಾಲಿಗೆ ಇದೇ ಸ್ವರ್ಗ ಆಗಿದೆ, ಬಡವರು ನರಕದಲ್ಲಿ ಇದ್ದಾರೆ ಎಂದು. ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ. ಈ ಜಗತ್ತು ನರಕ ಆಗಿದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೈಸ್ಕೋಪ್ ಅಥವಾ ಸಿನಿಮಾ ನರಕಕ್ಕೆ ಹೋಗುವಂತಹ ಮಾರ್ಗ ಆಗಿದೆ. ಫಿಲಂ ಅನ್ನು ನೋಡುವುದು ಅಂದರೆ ನರಕಕ್ಕೆ ಹೋಗುವುದಾಗಿದೆ. ಆದ್ದರಿಂದ ಫಿಲಂ ಅನ್ನು ನೋಡಬಾರದು. ನೆನಪಿನ ಯಾತ್ರೆಯ ಮೂಲಕ ಪಾವನರಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಮನಸ ವಾಚ ಕರ್ಮಣ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ಎಲ್ಲರ ಕಿವಿಯಲ್ಲೂ ಮಧುರಾತಿ ಮಧುರ ಮಾತನ್ನು ತಿಳಿಸಬೇಕು. ಎಲ್ಲರಿಗೂ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು. ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ. ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿಕೊಂಡು ಸೆಕೆಂಡ್ ನಲ್ಲಿ ಅಶರೀರಿ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಪ್ರೀತಿ ಬುದ್ಧಿ ಉಳ್ಳವರಾಗಿ. ಎಲ್ಲಿ ಪ್ರಭು ಪ್ರೀತಿ ಇರುತ್ತದೆಯೋ ಅಲ್ಲಿ ಅಶರೀರಿ ಆಗುವುದು 1 ಸೆಕೆಂಡಿನ ಆಟದ ಸಮಾನ ಆಗಿದೆ. ಯಾರಿಗೆ ಪ್ರಭುವಿನ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ಅಶರೀರಿ ಆಗುವುದು 1 ಸೆಕೆಂಡ್ನ ಆಟದ ಸಮಾನ ಆಗಿದೆ. ಹೇಗೆ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಅಂಧಕಾರ ಸಮಾಪ್ತಿಯಾಗುತ್ತದೆ, ಅದೇ ರೀತಿ ಪ್ರೀತಿ ಬುದ್ಧಿ ಉಳ್ಳವರಾಗಿ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ. ಆಗ ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯ ಸ್ವಿಚ್ ಆಫ್ ಆಗಿ ಬಿಡುತ್ತದೆ. ಇದು 1 ಸೆಕೆಂಡ್ನ ಆಟ ಆಗಿದೆ. ಬಾಯಿಂದ ಬಾಬಾ ಬಾಬಾ ಎಂದು ಕರೆಯಲು ಸಮಯ ಬೇಕಾಗುತ್ತದೆ, ಆದರೆ ಬಾಬಾರವರ ಸ್ಮೃತಿಯಲ್ಲಿ ಸ್ಥಿತ ಆಗಲು ಸಮಯ ಬೇಕಾಗಿಲ್ಲ. ಈ ಬಾಬಾ ಅನ್ನುವ ಶಬ್ದ ಹಳೆಯ ಜಗತ್ತನ್ನು ಮರೆಸುವಂತಹ ಆತ್ಮಿಕ ಬಾಂಬ್ ಆಗಿದೆ. ಇಂದಿನ ಶ್ಲೋಗನ್ ಆಗಿದೆ, ದೇಹಾಭಿಮಾನದ ಮಣ್ಣಿನ ಹೊರೆಯಿಂದ ದೂರ ಆಗಿ ಇರಿ.
ಆಗ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ಡಬ್ಬಲ್ ಹಗುರ ಆದಂತಹ ಸೂಕ್ಷ್ಮ ದೇವತೆಗಳಾಗುವುದಕ್ಕೋಸ್ಕರ ದೇಹಾಭಿಮಾನ ಅನ್ನುವ ಮಣ್ಣಿನ ಹೊರೆಯಿಂದ ದೂರ ಆಗಿರಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸಂಕಲ್ಪ, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ದಿವ್ಯತೆಯ ಅನುಭವ ಆಗುವುದೇ ಸತ್ಯತೆಯನ್ನು ಗುರುತಿಸುವುದಾಗಿದೆ. ಸತ್ಯತೆಯನ್ನು ಹೇಗೆ ಗುರುತಿಸುವುದು ಅಂದರೆ, ನಮ್ಮಲ್ಲಿ ಸತ್ಯತೆ ಇದ್ದರೆ ನಮ್ಮ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ದಿವ್ಯತೆಯ ಅನುಭವ ಆಗುತ್ತದೆ. ಕೆಲವರು ಹೇಳುತ್ತಾರೆ, ನಾನು ಸದಾ ಸತ್ಯವನ್ನೇ ಹೇಳುತ್ತೇನೆ ಎಂದು. ಆದರೆ ಮಾತು ಅಥವಾ ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇರದೇ ಇದ್ದರೆ ಅನ್ಯರಿಗೆ ನಿಮ್ಮ ಸತ್ಯ ಸತ್ಯ ಎಂದು ಅನುಭವ ಆಗುವುದಿಲ್ಲ. ಆದ್ದರಿಂದ ಸತ್ಯತೆಯ ಶಕ್ತಿಯ ಮೂಲಕ ದಿವ್ಯತೆಯನ್ನು ಧಾರಣೆ ಮಾಡಿಕೊಳ್ಳಿ. ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸಹನೆಯನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಬಂದರೂ ಕೂಡ ಭಯ ಪಡಬೇಡಿ. ಸತ್ಯ ಸಮಯಕ್ಕನುಸಾರವಾಗಿ ಸ್ವಯಂ ಸಿದ್ಧ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.